ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 13ನೆಯ ವಾರ, ಜುಲೈ 4, 2025 ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 9ನೇ ಅಧ್ಯಾಯ 9ರಿಂದ 13ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸುಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತಿದ್ದಾಗ ಮತ್ತಾಯ ಎಂಬುವನನ್ನು ಕಂಡರು. ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು. ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಯೇಸು ಅವನನ್ನು ಕರೆದರು. ಮತ್ತಾಯನು ಎದ್ದು ಅವರನ್ನು ಹಿಂಬಾಲಿಸಿದನು. ಇದಾದ ಮೇಲೆ ಯೇಸುಸ್ವಾಮಿ ಮತ್ತಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು. ಬಹುಮಂದಿ ಸುಂಕದವರು ಪಾಪಿಷ್ಠರು ಅಲ್ಲಿಗೆ ಬಂದರು. ಯೇಸು ಮತ್ತು ಅವರ ಶಿಷ್ಯರು ಕುಳಿತಿದ್ದ ಪಂಕ್ತಿಯಲ್ಲೇ ಇವರೂ ಊಟಕ್ಕೆ ಕುಳಿತರು. ಫರಿಸಾಯರು ಇದನ್ನು ಕಂಡದ್ದೇ ಯೇಸುವಿನ ಶಿಷ್ಯರನ್ನು ಉದ್ದೇಶಿಸಿ, ನಿಮ್ಮ ಗುರು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇ ಎಂದು ಆಕ್ಷೇಪಿಸಿದರು. ಇದನ್ನು ಕೇಳಿಸಿಕೊಂಡ ಯೇಸು, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನೀವು ಹೋಗಿ ನನಗೆ ಬೇಕಾದುದು ದಯೆ, ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಯೇಸು ನಮ್ಮ ಆಂತರ್ಯವನ್ನು ನೋಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ನಾವು ಕೇವಲ ಕೆಲವು ಕಾರ್ಯಗಳಿಂದ, ವೃತ್ತಿಯಿಂದ ಕ್ರಿಸ್ತನ ಶಿಷ್ಯರಾಗಲು ಅನರ್ಹರು. ಅದೇನಿದ್ದರೂ ಆತನ ದಯೆ ಹಾಗೂ ಕೃಪೆಯಿಂದ ಮಾತ್ರ ಸಾಧ್ಯ. ಪ್ರಪಂಚವು ನಮ್ಮಲ್ಲಿರುವ ಐಶ್ವರ್ಯವನ್ನು, ಜ್ಞಾನವನ್ನು, ಶಕ್ತಿಯನ್ನು, ಅಧಿಕಾರವನ್ನು ಮಾತ್ರ ನೋಡುತ್ತದೆ. ಆದರೆ ಯೇಸು ನಮ್ಮ ಆಂತರ್ಯವನ್ನು ನೋಡುತ್ತಾರೆ. ಮತ್ತಾಯನನ್ನು ಸಮಾಜವು ಪಾಪಿ ಎಂದು ಜರೆಯುತ್ತಿತ್ತು. ಆದರೆ ಕ್ರಿಸ್ತನ ಕರೆ ಹಾಗೂ ಸ್ಪರ್ಶ ಮತ್ತಾಯನನ್ನು ಮಾರ್ಪಡಿಸಿ ಹೊಸ ವ್ಯಕ್ತಿಯನ್ನಾಗಿಸಿತು. ಎಲ್ಲ ಪಾಪಿಗಳಿಗೂ ಆಶ್ರಯದಾತ ಕ್ರಿಸ್ತ. ಆತನ ಬಳಿಗೆ ಬಂದು ಹೊಸ ವ್ಯಕ್ತಿಗಳಾಗುವ ಕರೆ ನಮಗೂ ಇದೆ. ಸಂತರ ಸ್ಮರಣೆ. ಆತ್ಮೀಯರೇ, ಇಂದು ನಾವು ಪೋರ್ಚುಗಲ್ನ ಸಂತ ಎಲಿಜಬೆತ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 1271ರಿಂದ ಕ್ರಿಸ್ತಶಕ 1336ರವರೆಗೆ. ಪೋರ್ಚುಗಲ್ಲಿನ ಸಂತ ಎಲಿಜಬೆತ್ ರವರು ರಾಣಿ ಹಾಗೂ ಶಾಂತಿಯ ದೂತೆಯರಾಗಿದ್ದರು. ಪೋರ್ಚುಗಲ್ನ ಅರಸ ಡೆನಿಸ್ನನ್ನು ವಿವಾಹವಾದರು. ತಮ್ಮ ಶಿಸ್ತುಬದ್ಧ ಪ್ರಾರ್ಥನೆಯ ಜೀವನದಿಂದಲೂ ದಾನ ಧರ್ಮ ಕಾರ್ಯಗಳಿಂದಲೂ ಅನೇಕ ಕಷ್ಟ ಸಂಕಷ್ಟಗಳನ್ನು ಜಯಿಸಿದರು. ತಮ್ಮ ಪತಿಯ ಮರಣದ ನಂತರ ತಮಗಿದ್ದ ಎಲ್ಲ ಆಸ್ತಿ ಸಂಪತ್ತನ್ನು ಬಡವರಿಗೆ ದಾನ ಮಾಡಿ ಬಡ ಕ್ಲೇರ್ ಕಾನ್ವೆಂಟ್ ಸೇರಿದರು. 3ನೇ ಮಟ್ಟದ ಫ್ರಾನ್ಸಿಸ್ಕನ್ ಸಭೆಯ ಸದಸ್ಯೆಯಾಗಿ ಬಡವರ ಸೇವೆಯಲ್ಲಿ ತೊಡಗಿದರು. ಪೋರ್ಚುಗಲ್ಲಿನ ಸಂತ ಎಲಿಜಬೆತ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.